ಇದೇ ಕೇಸಿಗೆ ಸಂಬಂಧಿಸಿದಂತೆ ತರುಣ್ನ ಆಸಕ್ತಿಯ ಕ್ಷೇತ್ರಗಳು ಯಾವುದಾಗಿತ್ತು ಅನ್ನೋದರ ಬಗ್ಗೆ ನಾವು ಮಾಹಿತಿಯನ್ನು ಕೊಡ್ತಾ ಇದ್ವಿ. ತರುಣ್ಗೆ ಚಿತ್ರರಂಗದ ಮೇಲೆ ಆಸಕ್ತಿ ಇತ್ತು. ಕರ್ನಾಟಕದಲ್ಲಿ ಈಗ ಖಳನಾಯಕ ಆತ, ಅದೇ ತೆಲುಗು ಚಿತ್ರರಂಗದಲ್ಲಿ ಹೀರೋ. DRI ತನಿಖೆಯ ಸಂದರ್ಭದಲ್ಲಿ ತರುಣ್ ರಾಜ್ನ ಸಿನಿಮಾ ರಹಸ್ಯ ರಿವೀಲ್ ಆಗಿದೆ. 3ಕ್ಕೂ ಹೆಚ್ಚು ಸಿನಿಮಾದಲ್ಲಿ, ತೆಲುಗು ಸಿನಿಮಾದಲ್ಲಿ ಈತ ಆಕ್ಟಿಂಗ್ ಮಾಡಿದ್ದಾರೆ. ತೆಲುಗು ಚಿತ್ರರಂಗದಲ್ಲಿ ಫುಲ್ ಆಕ್ಟಿವ್ ಆಗಿದ್ದ ಈ ತರುಣ್ ರಾಜು ಸಿನಿಮಾಗಾಗಿ ತನ್ನ ಹೆಸರನ್ನ ಈತ ಬದಲಾಯಿಸಿದ್ದ. ತರುಣ್ ನನ್ನ ಹೆಸರಿನ ಬದಲು ವಿರಾಟ್ ಅಂತ ಚೇಂಜ್ ಮಾಡ್ಕೊಂಡಿದ್ದ. ಅಂದ್ರೆ ಸಿನಿಮಾಗೊಂದು ಹೆಸರನ್ನ ಇಟ್ಕೊಂಡಿದ್ದ, ಸಿನಿಮಾಕ್ಕೋಸ್ಕರವೇ. 3 ಮತ್ತೊಂದು ಸಿನಿಮಾದಲ್ಲಿ ಆತ ನಟಿಸಿದ್ದ ಅನ್ನುವಂಥ ಮಾಹಿತಿ ಈಗ ಸಿಗ್ತಾ ಇದೆ. ಅಂದ್ರೆ ಕಂತೆಗೆ ತಕ್ಕ ಬೊಂತೆ. ಈ ಕಡೆ ರನ್ಯಾ ರಾವ್ ಏನಿದೆ, ಇವರು ಕೂಡ ಒಂದು 2-3 ಸಿನಿಮಾ ಮಾಡಿದ್ದಾರೆ, ಎಲ್ಲ ದೊಡ್ಡ ಯಶಸ್ಸು ಕಂಡಿಲ್ಲ. ಈ ಕಡೆ ತರುಣ್ ಕೇಸು ಕೂಡ ಹಂಗೇನೆ, 2-3 ಸಿನಿಮಾ ಮಾಡಿದ್ದಾರೆ, ಅದು ಕೂಡ ಫ್ಲಾಪು. ಬಟ್ ಸಿನಿಮಾದಲ್ಲಿ ಆಕ್ಟಿವ್ ಇದ್ದ ಈ ತರುಣ್ ಅನ್ನುವಂಥ ಮಾಹಿತಿ. ನೋಡ್ತಾ ಇದ್ರಿ ವಿರಾಟ್, ತರುಣ್ ಅಲಿಯಾಸ್ ವಿರಾಟ್. ಕರ್ನಾಟಕದಲ್ಲಿ ತರುಣ್, ಆಂಧ್ರ ಪ್ರದೇಶದಲ್ಲಿ ವಿರಾಟ್. ಅಂದರೆ ಸಿನಿಮಾಗೋಸ್ಕರ ಹೆಸರನ್ನ ಚೇಂಜ್ ಮಾಡಿ ಒಂದು 2-3 ಸಿನಿಮಾದಲ್ಲಿ ಈತ ನಟಿಸಿದ್ದ. ಈಗ ಸ್ಮಗ್ಲಿಂಗ್ ಕೇಸಲ್ಲಿ ಅಂಡರ್ ಆಗಿದ್ದಾನೆ. ಒಂದು 2-3 ಸಿನಿಮಾ ಅದು ಬಂದಿದ್ದೂ ಗೊತ್ತಿಲ್ಲ ತೆಲುಗರಿಗೆ, ಆಂಧ್ರ ಪ್ರದೇಶದವರಿಗೆ ಹೋಗಿದ್ದೂ ಗೊತ್ತಿಲ್ಲ. ಬಟ್ ಸಿನಿಮಾ ಮಾಡಿದ್ದಾನೆ ಅನ್ನುವಂಥ ಮಾಹಿತಿ ಈಗ ಸಿಗ್ತಾ ಇದೆ. ತೆಲುಗು ಚಿತ್ರರಂಗದಲ್ಲಿ ಈತ ಸಕ್ರಿಯವಾಗಿದ್ದ ಅನ್ನೋ ಮಾಹಿತಿಯನ್ನು ಈಗಾಗಲೇ ನಾವು ಕೊಡ್ತಾ ಇದ್ವಿ. ತೆಲುಗು ಚಿತ್ರರಂಗದಲ್ಲಿ ಈತ ಸಕ್ರಿಯನಾಗಿದ್ದ ರನ್ಯಾನ ಆಪ್ತ ಸ್ನೇಹಿತ ತರುಣ್. 3ಕ್ಕೂ ಹೆಚ್ಚು ತೆಲುಗು ಸಿನಿಮಾದಲ್ಲಿ ನಾಯಕನಾಗಿ ಈತ ನಟಿಸಿದ್ದಾನೆ. ಸಿನಿಮಾಗೋಸ್ಕರ ತನ್ನ ಹೆಸರನ್ನ ತರುಣ್ ಅಂತ ಏನು ಹೆಸರಿದೆ ಅದನ್ನು ಬದಲಾಯಿಸಿ ವಿರಾಟ್ ಅಂತ ಆತ ಹೆಸರನ್ನು ಬದಲಾಯಿಸಿಕೊಂಡಿದ್ದ. ಇನ್ನು ಎಲ್ಲರ ಜೊತೆಗೂ ಕೂಡ ವಿರಾಟ್ ಅಂತಾನೆ ತರುಣ್ ರಾಜ್ ಗುರುತಿಸಿಕೊಂಡಿದ್ದ. 2018ರಲ್ಲಿ ಪರಿಚಯಂ ಅನ್ನುವಂಥ ಸಿನಿಮಾದಲ್ಲಿ ನಾಯಕ ನಟನಾಗಿ ಈತ ಅಭಿನಯಿಸಿದ್ದ. ತರುಣ್ ಸಿನಿಮಾ ಮೂಲಕವೇ ನಟಿ ರನ್ಯಾ ಜೊತೆಗೆ ಸ್ನೇಹ ಬೆಳೆಯುತ್ತೆ ಅನ್ನುವಂಥ ಮಾಹಿತಿಯೂ ಕೂಡ ಸಿಕ್ಕಿದೆ. ಆ ಸ್ನೇಹವೇ ರನ್ಯಾ ಮತ್ತು ತರುಣನ ಹತ್ರ ತಲ್ತು ಮತ್ತು ರನ್ಯಾ ಸಾಂಸಾರಿಕ ಸಂಬಂಧ ಏನಿದೆ ಅಥವಾ ಆಕೆಯ ದಾಂಪತ್ಯ ಜೀವನವೂ ಕೂಡ ಸಮಸ್ಯೆಗೆ ಬೀಳೋದಕ್ಕೆ ಕಾರಣವೂ ಕೂಡ ತರುಣ್ ಮತ್ತು ರನ್ಯಾ ಸ್ನೇಹ ಅಥವಾ ರನ್ಯಾಗೆ ತರುಣ್ ಜೊತೆಗಿದ್ದಂಥ ಸ್ನೇಹ ಅನ್ನೋ ಮಾಹಿತಿಯೂ ಕೂಡ ಸಿಕ್ಕಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.